ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್. ಎಲ್ಲ ನಗಿತಾ ಇದ್ದೀರಾ, ನಗ್ದವ್ರಿಗೆಲ್ಲ ದೇವ್ರ ಶಾಪ ಕೊಡ್ತಾನೆ. ದೇವರಾದಾಗ ಬೆಳಗಂತೀನಿ, ಯಾರ್ಯಾರು ನಾನು ನೋಡಿ ನಗಿತೀರ ಹೊರಗೆ. ನಾನಿವಾಗ ಒಂದು ಕಾರ್ RC ಕಾರ್ ನಾನು ಬಾಕ್ಸ್ ಮಾಡ್ತಾ ಇದ್ದೀನಿ. 1490. ಇದಕ್ಕೆ ವೋಲ್ಟ್ ಬಂದು ಬ್ಯಾಟ್ರಿ ವೋಲ್ಟು 3.6 ವೋಲ್ಟ್ ಐತೆ. ಬ್ಯಾಟ್ರಿ ಪಿಕಪ್ ಅಷ್ಟೊಂದೇನಿಲ್ಲ. ಹೊಸದು ಬ್ಯಾಟ್ರಿ ಆರ್ಡರ್ ಮಾಡಬೇಕಂದ್ರೆ 1,500 ಫುಲ್ ಪಿಕಪ್ ಇರೋದು. ನಮ್ಮ ಕಾರ್ ಬಂದು ಟಾಯ್ ರಾಕ್ 1006. ಬನ್ನಿ ಇವಾಗ ಅನ್ಬಾಕ್ಸಿಂಗ್ ಮಾಡೋಣ, ಲೆಟ್ಸ್ ಗೋ. ಆಮೇಲೆ ಮಸ್ತಾಗಿರೋದು, ಆಮೇಲೆ ಸ್ಟಂಟ್ಗಳು ತೋರಿಸ್ತೀವಿ. ಟಾಯ್ ರಾಕ್ 1006 ಕಾರ್. ಆಫ್ ರೋಡಿಂಗ್ ಅಂತ ಕ್ಲೀನಾಗಿ ಹಾಕೋರು ಬಾಕ್ಸ್ ಮೇಲೆ ತೋರಿಸ್ತೀನಿ. ಇದ್ರ ಸ್ವಿಚ್ ಬಂದು ಇದು ಆನ್, ಇದು ಆಫ್. ಇದು ನಿಮಗೆ ಫುಲ್ ಕಂಟ್ರೋಲ್ ರೈಟ್ ಸೈಡ್ ಬೇಕಾ ಡ್ರಿಫ್ಟ್ ಹೊಡೆಯೋಕೆ, ಇಲ್ಲ ಲೆಫ್ಟ್ ಸೈಡ್ ಬೇಕಾ ಅಂತ ಕೊಟ್ಟಿರೋದು. ನಾವು ಸೆಂಟ್ರಿಗೆ ಕಾಣು, ಯಾವುದು ಬೇಡ. ಆಮೇಲೆ ಇದು ಫುಲ್ ಪವರ್ಫುಲ್ ಎರಡೂ. ಸ್ಟೇರಿಂಗ್ ಮಾತ್ರ ಸೈಕಾಗೈತೆ, ಇದು ಫುಲ್ ಫ್ಲೆಕ್ಸಿಬಲ್ ಐತೆ. ಇಲ್ಲಿ ವಾಟ್ರ್ ಹಾಕಿದ್ರೆ ಹೊಗೆ ಬರ್ತೈತೆ ನೋಡಿ, ಇದ್ರೊಳಗೆ ವಾಟ್ರ್ ಐತೆ ಆಲ್ರೆಡಿ. ಅದಕ್ಕೆ ಆನ್ ಮಾಡಿದ್ದೆ, ಹೊಗೆ ಬರುತ್ತೆ. ಕಲರು ಕೊಟ್ಟವ್ರೆ ಚೆನ್ನಾಗಿ ಕಾಣಿಸ್ಲಿ ಅಂತ. ಫುಲ್ ಆಫ್ ರೋಡಿಂಗು, ಟೈರ್ಸ್ಗಳೆಲ್ಲ ನೋಡಿ ಸಖತ್ತಾಗೈತೆ. ಶಾಕ್ ಅಬ್ಸರ್ವ್ ಮಾತ್ರ ಸೈಕಾಗೈತೆ ನೋಡಿ. ಶಾಕ್ ಅಬ್ಸರ್ವ್ ಏನಾಗಲ್ಲ, ಹಳ್ಳದಿರೇನೋ ಎಕ್ಸ್ರಿಗೆ ಏನಾಗಲ್ಲ, ಎಕ್ಸ್ರಿಗೆ ಏನಾಗಲ್ಲ. ಫುಲ್ ಫ್ಲೆಕ್ಸಿಬಲ್ ಐತೆ. ಆದರೆ ಪವರ್ ಎಷ್ಟೈತೆ ಅಂತ ಇನ್ನೂ ಚೆಕ್ ಮಾಡಿಲ್ಲ. ಪವರ್ ಚೆಕ್ ಮಾಡಬೇಕು, ಆಚೆ ಹೋಗ್ಬಿಟ್ಟು ಚೆಕ್ ಮಾಡೋಣ. ಇದು ರಿಮೋಟ್ ಅದ್ರದ್ದು. ಇಲ್ಲಿ 2 ಸೆಲ್ ಬರ್ತೈತೆ. ಇದು ಹಿಂಗಂದರೆ ಬ್ಯಾಕ್, ಇದು ಮುಂದೆ, ಇದು ಸ್ಟೇರಿಂಗ್ ಆ ಕಡೆ ಈ ಕಡೆ. ಇಲ್ಲಿ ಬೆಡ್ ಮೇಲೆ ಅಂತೂ ಸ್ವಲ್ಪ ಕ್ಲೀನಾಗಿ ಹೋಗಲ್ಲ, ನಿಧಾನ ಓಡಾಡೋದು. ಪವರ್ ಅಷ್ಟೊಂದಿಲ್ಲ. ಬ್ಯಾಟ್ರಿ ಚೇಂಜ್ ಮಾಡಿದ್ರೆ ಪವರ್ ಸಿಗುತ್ತೆ. ಬ್ಯಾಟ್ರಿ ಬಂದು ಇಲ್ಲೈತೆ. ಇದನ್ನು ಫುಲ್ ಚೆಕ್ ಮಾಡಬೇಕು. ಚೆಕ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ನೀವು ಕಮೆಂಟ್ ಹಾಕಿದ್ರೆ ನಾನು ಮಾಡ್ತೀನಿ. ಮಣ್ಣಿ ಎಗರಿಸ್ಬೇಕಲೇ ಮಚ್ಚ.